ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕರಾವಳಿ ಭಾಗದಲ್ಲಿ ಜಾಸ್ತಿ ಆಗ್ತಾನೆ ಇದೆ ನೈತಿಕ ಪೊಲೀಸ್ಗಿರಿ. ರೈಲ್ವೆ ಟ್ರ್ಯಾಕ್ ಮೇಲೆ ಕೂತಿದ್ದ ವಿದ್ಯಾರ್ಥಿಗಳಿಗೆ ಆವಾಜ್ ಹಾಕಲಾಗಿದೆ. ಕೊಲೆ ಆರೋಪಿ ಸಂತೋಷ್ ಅಲಿಯಾಸ್ ಸ್ಟೀವನ್ ಎಂಬಾತನಿಂದ ಹಲ್ಲೆ ನಡೆದಿದೆ. ಪುತ್ತೂರು ಕಾರ್ತಿಕ್ ಕೊಲೆ ಕೇಸ್ನ ಆರೋಪಿ ಈತ ಸಂತೋಷ್. ಪುತ್ತೂರು ಕಾರ್ತಿಕ್ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಕರ್ತ. ತಾನೇ ವಿಡಿಯೋ ಮಾಡಿ ವಿದ್ಯಾರ್ಥಿಗಳ ಬಳಿ ಹೋಗಿದ್ದ ಸಂತೋಷ್ ಅಪ್ರಾಪ್ತ ಬಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮತ್ತೊಂದು ನೈತಿಕ ಪೊಲೀಸಿಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ರೈಲ್ವೆ ಹಳಿಯಲ್ಲಿ ಕುಳಿತಿದ್ದಂಥ ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ತಂದೆ ಮತ್ತು ಮಗನನ್ನ ಮಂಗಳೂರು ದಕ್ಷಿಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೈಲ್ವೆ ರೆಕಾರ್ಡಿಂಗ್ ಉಂಟು ಬಲ ಈ ಬರ್ಪ ಈ ಬಲ ಈ ಬರ್ತಿದ್ದೀನಿ ತಿನ್ನಿಕ್ಕೆ ಪಾಡು ಮುಲ್ಪ ನೂಜಾಟಿ ಪಾಡುವೆ ಈ ಬಲ ಬಲ ರೈಲ್ವೆ ಪಾಡುವೆ ಕಿಸ್ತು ಬರತ್ತೆ ರೆಕಾರ್ಡಿಂಗ್ ಉಂಟು ಈ ಬಲ ಮಗ ಎಲ್ಲ ಕೊಂಡ ರೈಲ್ವೆ ಪಾಡುವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಂಗಳೂರಲ್ಲಿ ಈ ನೈತಿಕ ಪೊಲೀಸ್ಗಿರಿ ಏನು ಇಲ್ಲ ಹಂಗೆ ಕಾಣ್ತಾ ಇಲ್ಲ. ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆಯಲ್ಲ, ಏನು ನಡೆದಿದೆ ಅಲ್ಲಿ? ಪ್ರಭು, ಒಂದು ಮಂಗಳೂರಿನಲ್ಲಿ ನಿರಂತರವಾಗಿ ನೈತಿಕ ಪೊಲೀಸ್ಗಿರಿ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿರುವಂಥದ್ದು. ಅದೇ ಪ್ರಕಾರವಾಗಿ ಇವತ್ತು ಕೂಡ ಒಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅಂದ್ರೆ ರೈಲ್ವೆ ಟ್ರ್ಯಾಕ್ ನ ಮೇಲೆ ಅಪ್ರಾಪ್ತ ಹುಡುಗ ಮತ್ತು ಹುಡುಗಿ ಕೂತ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಏಕಾಏಕಿ ಬಂದಂತಹ ಒಬ್ಬಾತ ಆ ಹುಡುಗನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಆ ಹುಡುಗಿಗೂ ಕೂಡ ಬೈದಿರುವಂತದ್ದು. ಅಂದ್ರೆ ಯಾಕೆ ಕೂತ್ಕೊಂಡಿದ್ದೀರಿ, ನೀವು ಅಶ್ಲೀಲವಾಗಿ ಇಲ್ಲಿ ಮಾಡ್ತಿದ್ರಿ, ಮತ್ತೆ ಅಶ್ಲೀಲವಾಗಿ ನಡತೆಗಳನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡ್ತಿದ್ರಿ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಆರೋಪ ಮಾಡಿರುವಂತದ್ದು. ಮತ್ತು ಆ ಇಬ್ಬರ ಮೇಲೂ ಕೂಡ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿ ಈಗ ಆತನನ್ನು ಪೊಲೀಸರು ದಸ್ತಗಿರಿ ಮಾಡಿರುವಂತದ್ದು. ಆತ ಯಾರು ಅಂತ ಹೇಳಿದ್ರೆ, ಈ ಹಿಂದೆ ಸಂತೋಷ್ ಅಲಿಯಾಸ್ ಸ್ಟೀವನ್ ಎಂಬಾತ ಈತ ಈ ಹಿಂದೆ ಹಿಂದೂ ಜಾಗರಣ ವೇದಿಕೆಯ ಒಬ್ಬ ಯುವಕನನ್ನು ಕೊಲೆ ಮಾಡಿದಂತಹ ಆರೋಪಿ ಕೂಡ ಹೌದು. ಈತನೇ ಈಗ ಈ ನೈತಿಕ ಪೊಲೀಸ್ಗಿರಿ ಮಾಡಿರುವಂತದ್ದು. ಅಂದ್ರೆ ರೈಲ್ವೆ ಟ್ರ್ಯಾಕ್ ನ ಮೇಲೆ ಕುಳಿತಿದ್ದಂತಹ ಅಪ್ರಾಪ್ತ ಯುವಕರು, ಅಂದ್ರೆ ಯುವಕ ಮತ್ತು ಯುವತಿ ಇಬ್ಬರ ಮೇಲೂ ಹಲ್ಲೆಯನ್ನು ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು. ಅಂದ್ರೆ ಏನೇ ಆಗ್ಲಿ ಅವರನ್ನು ಪೊಲೀಸರಿಗೆ ಒಪ್ಪಿಸಿರುವಂತದ್ದು ಮತ್ತು ಹಿರಿಯ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಮಾಡಬಹುದಿತ್ತು. ಆ ಬಿಟ್ಟು ಇವರೇ ಪೊಲೀಸರು ಏನೇನು ಕ್ರಮ ಕೈಗೊಳ್ತಾರೆ ಅದನ್ನು ಕೈಗೊಂಡಿರುವಂತದ್ದು ಈಗ ಆರೋಪಕ್ಕೆ ಕಾರಣವಾಗಿರುವಂತದ್ದು. ಅವರ ಮೇಲೆ ಪ್ರಕರಣ ದಾಖಲಾಗಿ ಈಗ ಪೊಲೀಸರು ಅವರನ್ನು ಬಂಧಿಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಆದಿತ್ಯ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.